ಇತ್ತೀಚೆಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಭಾರತ್ ಜೋಡೋ ಯುವ ಸಂಘಗಳನ್ನ ಆಯಾ ಊರುಗಳಲ್ಲಿ ರಚನೆ ಮಾಡುವ ಮೂಲಕ ಯುವಕರನ್ನ ಸಂಘಟಿಸುವಂತಹ ಅಥವಾ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವಂತಹ ಯುವಕರ ಸಂಘಟನೆಯನ್ನ ಮಾಡುವಂತಹ ಆಲೋಚನೆಯಲ್ಲಿ ಸುಮಾರು ಅವರಿಗೆ ಫಂಡಿಂಗ್ ಕೂಡ ಮಾಡ್ತಾರೆ ಅಂತ 10 ಲಕ್ಷ ರೂಪಾಯಿ. ಇದೆಲ್ಲವೂ ಕೂಡ ಜಿಬಿಎಗೆ ಹೊರೆಯಾಗಿದೆ. ಭಾರತ್ ಜೋಡೋ ಯುವ ಸಂಘ ಹಣಕಾಸಿನ ಸಂಕಷ್ಟ ಎದುರಾಗುತ್ತೆ. ಜಿಬಿಎ ಪಾಲಿಕೆಗಳು ಆರ್ಥಿಕ ಒತ್ತಡಕ್ಕೆ ಒಳಗಾಗ್ತವೆ ಅನ್ನೋದು 5 ನಗರ ಪಾಲಿಕೆಗಳಿಗೂ ಹೆಚ್ಚುವರಿಯಾಗಿ ಹೊರೆಯಾಗುತ್ತೆ. ವಾರ್ಷಿಕವಾಗಿ ಬೇಕಾಗಿರೋದು 1,010 ಕೋಟಿ ರೂಪಾಯಿ. ಇದು ಜಿಬಿಎಗೆ ಹೊರೆಯಾಗುತ್ತೆ ಅನ್ನೋದು ಈಗ ತಿಳಿದಿರುವಂತ ಮಾಹಿತಿ. ಜಿಬಿಎ ಬೊಕ್ಕಸಕ್ಕೆ ಹೆಚ್ಚುವರಿಯಾಗಿ ಹೊರೆಯಾಗುತ್ತೆ. ಈಗಾಗಲೇ ಪಾಲಿಕೆಗೆ ಆರ್ಥಿಕ ಒತ್ತಡ ಇದೆ. ಯುವ ಸಂಘದ ಹೆಸರಿನಲ್ಲಿ ಜಿಬಿಎಗೆ ಮತ್ತಷ್ಟು ಹೊರೆಯಾಗುವಂತ ಸಾಧ್ಯತೆ ಇದೆ. ಭಾರತ್ ಜೋಡೋ ಯುವ ಸಂಘದ ಸಂಕಷ್ಟ ಇದು. ಮುಖ್ಯಮಂತ್ರಿಗಳ ಕನಸಿನ ಯೋಜನೆ ಜಿಬಿಎಗೆ ಹೊರೆಯಾಗುತ್ತೆ. ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದೆ ಆಲ್ರೆಡಿ ಈಗ ಜಿಬಿಎ. ಅದರ ನಡುವೆ 1,010 ಕೋಟಿ ರೂಪಾಯಿ ವೆಚ್ಚ ಮಾಡಿ ಈ ಯೋಜನೆಯನ್ನೇನಾದ್ರೂ ಜಾರಿ ಮಾಡಿದ್ರು ಅನ್ನೋದಾದ್ರೆ ಇನ್ನಷ್ಟು ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ. ಆರ್ಥಿಕವಾದಂತ ಬಿಕ್ಕಟ್ಟು ಎದುರಾಗುತ್ತೆ ಜಿಬಿಎಗೆ ಅನ್ನೋದು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಭಾರತ್ ಜೋಡೋ ಯುವ ಸಂಘ ಜಿಬಿಎಗೆ ಎಷ್ಟು ಹೊರೆಯಾಗುತ್ತೆ? ಈಗ ಎಷ್ಟು ಪ್ರಸ್ತುತ ಇದೆ ಭಾರತ್ ಜೋಡೋ ಯುವ ಸಂಘಗಳ ನಿರ್ಮಾಣ ಮಾಡೋದು? ಸದ್ಯಕ್ಕೆ ಈ ಹೊತ್ತಿಗೆ ಲೇಟೆಸ್ಟ್ ಅಪ್ಡೇಟ್ ಏನಿದೆ ವೀರೇಶ್? ರಂಜಿತ್, ಈಗ ಸಿಎಂ ಅವರು ಘೋಷಣೆ ಮಾಡಿದರೆ ಭಾರತ್ ಜೋಡೋ ಯುವ ಸಂಘ 10,000 ಜನಸಂಖ್ಯೆ ಇರುವ ಇಲ್ಲಿ ಸಂಘ ಮಾಡಬೇಕಂತ. ಆದ್ರೀಗ ಬೆಂಗಳೂರಲ್ಲಿ ಸಹ ಸಂಘ ಸ್ಥಾಪನೆಗೆ ಇದೀಗ ಜಿಬಿಎ ಹಣ ಕೊಡಬೇಕಾಗತ್ತೆ. ಹೀಗಾಗಿ ಜಿಬಿಎಗೆ 1,000 ಕೋಟಿ ಅಧಿಕ ಹಣವನ್ನ ಇದೀಗ ಹೊರೆ ಆಗಲಿದೆ. ಯಾಕಂದ್ರೆ ಈಗ ಜಿಬಿಎಲ್ಲಿ ಕೆಲ ಪಾಲಿಕೆಯಲ್ಲಿ ಸಂಬಳ ಕೊಡಕ್ಕಾಗ್ತಿಲ್ಲ. ಇದೀಗ ಸರ್ಕಾರ ಆದೇಶ ಆಗಿದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಇದೊಂದು ಘೋಷಣೆ ಮಾಡಿದ್ದಾರೆ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ, ನಗರ ಪ್ರದೇಶದಲ್ಲಿ ಪ್ರತಿಯೊಂದು ಎಲ್ಲೇ ಒಂದ್ ಕಡೆ ಭಾರತ್ ಜೋಡೋ ಯುವ ಸಂಘ ಆಗಲೇಬೇಕು. ವರ್ಷಕ್ಕೆ 10 ಲಕ್ಷ ನೀಡಬೇಕೆಂಬುದು ಒಂದ್ ಕಡೆ ಘೋಷಣೆ ಆಗಿದೆ. ಹೀಗಾಗಿ ಬೆಂಗಳೂರಲ್ಲಿ ಸುಮಾರು ಸಂಘಗಳು ಭಾರತ್ ಜೋಡೋ ಸಂಘ ಆಗುತ್ತೆ. ಬಟ್ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಜಿಬಿಎ ಹಣ ಕೊಡಬೇಕೆಂಬುದು ಇದೀಗ ಮಾರ್ಗಸೂಚಿಯಲ್ಲಿ ಒಂದ್ ಕಡೆ ತಿಳಿಸಿದ್ದಾರೆ ಸರ್ಕಾರ. ಹೀಗಾಗಿ ಜಿಬಿಎಗೆ ಇದೀಗ ಸಂಕಷ್ಟಕ್ಕೆ ಎದುರಾಗಿದೆ. ಯಾಕಂದ್ರೆ ಜಿಬಿಎಗೆ ಸರಿಯಾಗಿ ಸಂಬಳ ಇಲ್ಲ, ಒಂದ್ ಕಡೆ ರೆವಿನ್ಯೂ ಸಹ ಬರ್ತಿಲ್ಲ. ಅಲ್ಲಿ ಸಂಬಳ ಕೊಡೋಕೆ ಒಂದ್ ಕಡೆ ತಿಣಿಕಾಡ್ತಿದೆ. ಒಂದ್ ವೇಳೆ ಈ ಒಂದು ದುಡ್ಡು ಕೊಡಬೇಕಂದ್ರೆ ಮತ್ತಷ್ಟು ಕಷ್ಟ ಆಗುತ್ತೆ. ಯಾಕಂದ್ರೆ 1,000 ಕೋಟಿ ಅಧಿಕ ಹಣವನ್ನ ಕೊಡಬೇಕು. ಈಗ ಜಿಬಿಎಗೆ ಈಗ ಸರ್ಕಾರ ಆದೇಶ ನೀಡಿದೆ. ಬಟ್ ಜಿಬಿಎಲ್ಲಿ ದುಡ್ಡಿಲ್ಲ ರಂಜಿತ್. ಹೀಗಾಗಿ ಏನ್ ಮಾಡಬೇಕು ಎಂಬುದು ಒಂದ್ ಕಡೆ ಈಗ ಆ ಜಿಬಿಎ ಕಮಿಷನರ್ಗಳು ಒಂದ್ ಕಡೆ ಚಿಂತೆ ಸಹ ಮಾಡ್ತಿದ್ದಾರೆ. ಯಾಕಂದ್ರೆ ಅವರಿಗೆ ಸಂಬಳ ಇಲ್ಲ, ಪಿಂಚಣಿ ಕೊಡಬೇಕಾಗುತ್ತೆ, ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಇನ್ನೂ ಆಗಿಲ್ಲ. ಶಂಕುಸ್ಥಾಪನೆ ಕೆಲವೊಂದು ಹೊಸ ಶಂಕುಸ್ಥಾಪನೆ ಕಾಮಗಾರಿ ಸಹ ಆಗಿಲ್ಲ. ಈ ಒಂದು ವೇಳೆ ಈ ಒಂದು ಭಾರತ್ ಜೋಡಿಗೆ ಹಣ ಕೊಡಬೇಕೆಂಬುದು ತುಂಬಾ ಕಷ್ಟ ಆಗುತ್ತೆ ಎಂಬುದು ಒಂದ್ ಕಡೆ ಜಿಬಿಎ ಅಧಿಕಾರಿಗಳು ಹೇಳ್ತಿದ್ದಾರೆ. ಹೀಗಾಗಿ ಸರ್ಕಾರ ಇದರ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕಾಗುತ್ತೆ. ಈ ಹಣವನ್ನು ಸರ್ಕಾರದಿಂದ ಭರಿಸಿದ್ರೆ ಉತ್ತಮ ಎಂಬುದು ಒಂದ್ ಕಡೆ ಜಿಬಿಎ ಕೆಲವೊಂದು ಕಮಿಷನರ್ಗಳು ಮಾತು ಸಹ ಆಡ್ತಿದ್ದಾರೆ. ಹೀಗಾಗಿ ಈ ಒಂದು ಹೊರೆ